ನೋಡಿ ಫ್ರೆಂಡ್ಸ್, ಇದು ಕಸ ಇರೋದ್ರಿಂದ ಮತ್ತು ಬೇರೆ ಔಟ್ಸೈಡಿಂದ ಜನಗಳು ಬರ್ತಾರಲ್ಲ, ಇಲ್ಲೆಲ್ಲ ಓಡಾಡಿರ್ತಾರೆ, ಇಲ್ಲೆಲ್ಲ ಬರ್ತಾರೆ, ಅದರಿಂದ ವೈರಸ್ ಬರುತ್ತೆ. ಮತ್ತು ಹೊಸ್ದಾಗಿ ಕುರಿಗಳು ತರ್ತಾವಲ್ಲ, ನಾವು ಈ ಕುರಿ ಜೊತೆ ಸೇರಿಸ್ಬಿಟ್ರೆ ಅದಕ್ಕೆ ಕೂಡ ವೈರಸ್ ಬರುತ್ತೆ. ಮತ್ತು ಇನ್ನು ಮೇನು ಈ ಕೆಳಗಡೆ ಕಸ ಇರುತ್ತಲ್ಲ, ಕಸ ಕ್ಲೀನ್ ಮಾಡಿಲ್ಲ ಅಂದ್ರೂ ವೈರಸ್ ಬರುತ್ತೆ. ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಆ ಸ್ಮೆಲ್ ಇರುತ್ತೆ, ಅದು ಬೇರೆ. ಅವು ಚೆನ್ನಾಗಿದ್ದಾಗಲ್ಲ, ಚೆನ್ನಾಗಿ ಊಟ ತಿನ್ನಲ್ಲ, ಮತ್ತು ಸ್ಮೆಲ್ ಇದ್ದರೆ. ಅದಕ್ಕೋಸ್ಕರ ಇದನ್ನು ಯಾವ ಥರ ಕ್ಲೀನ್ ಮಾಡಬೇಕು, ಕ್ಲೀನ್ ಮಾಡಿಬಿಟ್ಟು ಕೆಳಗಡೆ ಏನು ಹಾಕ್ಬೇಕಂತ ನಾನು ಹೇಳ್ತೀನಿ ಫ್ರೆಂಡ್ಸ್. ಜಾಸ್ತಿ ಗಲೀಜಾಗಿದ್ದರೆ ಈ ಥರ ನೋಡಿ ಫ್ರೆಂಡ್ಸ್, ಹೇಳ್ತೀನಿ ಇವಾಗ. ನೋಡಿ ಫ್ರೆಂಡ್ಸ್, ಈ ಥರ ಕ್ಲೀನ್ ಮಾಡಿಬಿಟ್ಟು ಇವಾಗ ಏನು ಹಾಕ್ಬೇಕಂತ ಹೇಳಿ ನೋಡಿ ಫ್ರೆಂಡ್ಸ್. ಇದು ಇರುತ್ತಲ್ಲ, ವೇಸ್ಟ್ ಆಗಿರುತ್ತಾನೆ, ಇದು ಹೆಂಗೆ ಕುರಿಗಳು ತಿಂದ್ಬಿಟ್ಟಿದ್ದು. ಇದನ್ನು ನಾವು ಈ ಥರ ತಗೊಂಬಿಟ್ಟು, ಈ ಥರ ಇರುತ್ತಲ್ಲ, ಗಲೀಜು ಜಾಸ್ತಿ ಆಗಿರುತ್ತಲ್ಲ, ಅಲ್ಲಿ ಹಾಕ್ಬಿಡಿ. ಇಲ್ಲಾಂದ್ರೆ ಇದು ಇಲ್ಲ ಅಂದರೆ ಮಣ್ಣು ಕೂಡ ಹಾಕ್ಬೋದು. ನೋಡಿ ಫ್ರೆಂಡ್ಸ್, ನಾನು ಎಲ್ಲ ಹಾಕಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ನಾನು ಎಲ್ಲ ಕುರಿ ಕೆಳಗಡೆ ಹಾಕಿಬಿಟ್ಟಿದ್ದೀನಿ ಆ ಥರ ವೇಸ್ಟ್ ಆಗಿರೋ ಕಸನ. ಈ ಥರ ಹಾಕೋದ್ರಿಂದ ಒಂದು 35% ವೈರಸ್ ನಾವು ಇದರಿಂದ ಇದು ಮಾಡ್ಬೋದು, ಪ್ರೊಟೆಕ್ಟ್ ಮಾಡ್ಬೋದು. ಇನ್ನೊಂದು ಏನಾದರೂ ಈ ಕೆಳಗಡೆ ಬಿದ್ದಿರ್ತಲ್ಲ ಹುಲ್ಲು, ಆ ಕುರಿಗಳು ಅವನ್ನೇ ತಿಂತಿರ್ತವೆ ಫ್ರೆಂಡ್ಸ್. ಅವು ತಿಂದ ಕೆಳಗಡೆ ಬಿಸಾಕಿರೋವನ್ನ. ಅದಕ್ಕೋಸ್ಕರ ಅವು ನಾವು ಗಲೀಜು ಹಂಗೆ ಬಿಟ್ಬಿಟ್ಟು ಅಂದ್ರೆ ಈ ಥರ ವೇಸ್ಟ್ ಕಸ ಹಾಕಿಲ್ಲ ಅಂದ್ರೆ ಅವು ಅವನ್ನೇ ತಿಂದ್ಬಿಟ್ಟು ಮತ್ತೆ ವೈರಸ್ ಜಾಸ್ತಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಈ ಥರ ಹಾಕಿದ್ರೆ ಬೆಸ್ಟ್ ಅಂತ ನನ್ನ ಅಭಿಪ್ರಾಯ. ಹೈಟೆಕ್ ಫಾರಮ್ ಬಿಡಿ, ಅದು ಆದರೆ ಮೇಲೆ ಇರುತ್ತೆ, ಕುರಿಗಳು ಏನಾಗಲ್ಲ, ಅಷ್ಟು ವುಡ್ಡಿಂದ ಮಾಡಿರೋದು. ಆದರೂ ಕೂಡ ಅದರಲ್ಲಿ ಇದು ಹಾಕ್ಬೇಕು ಫ್ರೆಂಡ್ಸ್, ಕೆಳಗಡೆ ಬ್ಲೀಚಿಂಗ್ ಪೌಡ್ರು, ಆಮೇಲೆ DD ಪೌಡ್ರ್ ಇರುತ್ತಲ್ಲ, ಮಿಕ್ಸ್ ಮಾಡಿ ಹಾಕ್ಬಿಟ್ರೆ ಕೆಳಗಡೆ ಈ ಚಿಕಡಿಗಳು ಅಂತಾರೆ ನಮ್ಮ ಕಡೆಗೆ, ಅವು ರಕ್ತ ಎಲ್ಲ ಹೀರ್ಬಿಡುತ್ತೆ, ಅವು ಹುಳಾಗಲ್ಲ. ಕ್ಲೀನ್ ಮಾಡಿಬಿಟ್ಟು ಅದನ್ನ ಬ್ಲೀಚಿಂಗ್ ಪೌಡ್ರ್ ಹಾಕ್ಬೇಕು, ಕೂಡ ವೈರಸ್ ಕಡಿಮೆ ಆಗುತ್ತೆ. ಇದರಲ್ಲಿ ಕೂಡ ಹಾಕ್ಬೋದು ನಾವು, ಜಾಸ್ತಿ ಗಲೀಜಿದ್ರೆ. ಮತ್ತು ಇನ್ನೊಂದು ಫ್ರೆಂಡ್ಸ್, ಈ ಚಳಿಗಾಲಕ್ಕೆ ಕೆಮ್ಮು ಶೀತ ಅವೆಲ್ಲ ಆಗುತ್ತಲ್ಲ, ಅದಕ್ಕೋಸ್ಕರ ಇದನ್ನ ಹಾಕಿ ಫ್ರೆಂಡ್ಸ್. ಇಗ್ವೇನ್ ಅಂತ ಇರುತ್ತೆ, ಅದು ಒಂದು 5 ml ಅಂತ ಹೇಳ್ತಾರೆ. ಅದು ನಮ್ಮ ಸೇಫ್ಟಿಗೋಸ್ಕರ ನಾವು 3-4 ml ಹಾಕಿದ್ರೆ ಪರವಾಗಿಲ್ಲ. ಅದೇ ಅತಿ ಆಸೆ ಗತಿಗಡೆ ನಾವು ಜಾಸ್ತಿ ಬೇಗ ಕ್ಲಿಯರ್ ಆಗುತ್ತೆ ಅಂತೇಳಿ ಜಾಸ್ತಿ ಹಾಕಿದರೆ ಓವರ್ ಡೋಸೇಜ್ ಆಗುತ್ತೆ. ಅದಕ್ಕೋಸ್ಕರ ಫ್ರೆಂಡ್ಸ್, ಅದು ನಿಮ್ಮ ಇದಕ್ಕೆ ಕುರಿಗಳು ನೋಡ್ಕೊಂಡು ಹಾಕ್ಬಿಡಿ ನೀವು. ಇದರಿಂದ ಒಂದು 20-25% ನಿಮ್ಮ ವೈರಸ್ ಇದು ಪ್ರೊಟೆಕ್ಟ್ ಮಾಡ್ಬೋದು. ಟೋಟಲ್ ಒಂದು 60-70ರಿಂದ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ವೈರಸ್ ಯಾವ ಕಂಟ್ರೋಲ್ ಮಾಡ್ಬೇಕಂತಂದು. ನಿಮಗೆ ನನ್ನ ಮಾಹಿತಿ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಇನ್ನೂ ಬೇಕಾದಷ್ಟು ಈ ವಿಡಿಯೋಗಳು ಮಾಡ್ತೀನಿ ನಾನು, ಯಾವ ಥರ ಇದು ಮಾಡ್ಬೇಕಂತ. ನಾನು ಹೇಳ್ದಿಲ್ಲ ಆವಾಗಲೇ, ಹುಲ್ಲು ಗಿಲ್ಲು ಫಾರಮ್ದು ಎಲ್ಲಿ ಸಂತೆ ಇದ್ದು ಅದೆಲ್ಲ ಹಾಕ್ತೇನೆ. ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಾನು ಹಾಕೋ ಎಲ್ಲ ವಿಡಿಯೋಗಳು ನೀವು ಫಸ್ಟ್ ನೋಡ್ಬೋದು. ಥ್ಯಾಂಕ್ ಯು ಫ್ರೆಂಡ್ಸ್. ಬೆಲ್ ಬಟನ್ ಒತ್ತಿ.